ಪ್ರೈಸ್ ಲಾರ್ಡ್, ಹಾಲೆಲೂಯಾ. ಕರ್ತರಾಗಿ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ವಿಶೇಷವಾದ ಮಿರಕಲ್ ಸರ್ವಿಸ್ಗೆ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸ್ತೀನಿ. ವಿ ವೆಲ್ಕಮ್ ಯು ಟು ಅ ವಂಡರ್ಫುಲ್ ಮಿರಕಲ್ ಸರ್ವಿಸ್ ಟು ಈವ್ನಿಂಗ್ that we will all going to have a wonderful evening with Jesus. That God will going to surely bless each and every one of us as we even seek the face of God to evening. We worship Him, we honor Him, and we lift up His glorious name. ಈ ಸಾಯಂಕಾಲದಲ್ಲಿ ನಾವೆಲ್ಲ ದೇವರನ್ನು ಉನ್ನತವಾಗಿ ಆರಾಧಿಸಿ ಅವರ ನಾಮವನ್ನು ಮೇಲೆತ್ತಿ ಮಹಿಮೆ ಪಡಿಸಿ ಘನಪಡಿಸುವಾಗ ಖಂಡಿತವಾಗಲೂ ದೇವರು ನಮ್ಮನ್ನು ಉನ್ನತವಾಗಿ ಆಶೀರ್ವದಿಸುವವರಾಗಿದ್ದಾರೆ. ನೀವು ಯಾವ ಪರಿಸ್ಥಿತಿಯಲ್ಲಿದ್ದರೂ ದೇವ ಮಹಿಮೆ ನಿಮಗೆ ಉನ್ನತವಾದ ಒಂದು ಬಿಡುಗಡೆಯನ್ನ ತರುವಂತದ್ದಾಗಿದೆ. ನಾವೆಲ್ಲ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿ ಆನಂತರ ನಾವು ದೇವರನ್ನ ಆರಾಧಿಸೋಣ. ಎಲ್ಲ ಕಣ್ಗಳನ್ನು ಮುಚ್ಚಿ ದೇವರನ್ನ ಎದುರು ನೋಡೋಣ. ನಮ್ಮನ್ನ ಬಹಳವಾಗಿ ಪ್ರೀತಿ ಮಾಡುವ ಕೃಪಾಪೂರ್ಣಾದ ಒಳ್ಳೆ ದೇವರೇ, ಪರಲೋಕದಲ್ಲಿರುವ ತಂದೆಯೇ, ಉನ್ನತವಾದ ವೇಳೆಗಾಗಿ ಸ್ತೋತ್ರ. ಈ ಉನ್ನತವಾದ ಸಾಯಂಕಾಲದಲ್ಲಿ ಈ ಮಿರಕಲ್ ಸರ್ವಿಸ್ ಅಲ್ಲಿ ಪರಿಶುದ್ಧಾತ್ಮರಾಗಿ ನೀವು ನಮ್ಮ ಮಧ್ಯದಲ್ಲಿ ಇಳಿದು ಬಂದು ಪ್ರಾರಂಭದಿಂದ ಅಂತ್ಯದವರೆಗೂ ಈ ಕೂಟವನ್ನ ಕರ್ತರಾಗಿ ದೇವರು ನೀವು ಹಿಡಿತಕ್ಕೆ ತಗೊಂಡು ನಡೆಸಿಕೊಡ್ಬೇಕಾಗಿ ಪ್ರಾರ್ಥಿಸ್ತೇನೆ. ಎಲ್ಲ ತಡೆಗಳು, ಸೈತಾನನ ಆವಿಗಳು, ಎಲ್ಲ ವಿಧವಾದ ಅಂಧಕಾರ ಶಕ್ತಿಗಳು ಲಯಪಡಲಿ ಯೇಸುವಿನ ನಾಮದಲ್ಲಿ. ಪ್ರಾರಂಭದಿಂದ ಅಂತ್ಯದವರೆಗೂ ನೀವು ಹಿಡಿತಕ್ಕೆ ತಗೊಂಡು ಎಲ್ಲ ಮನೆಗಳಲ್ಲಿ ಯಾರೆಲ್ಲ ಯೂಟ್ಯೂಬ್ ಮುಖಾಂತರ ಲೈವ್ ಅಲ್ಲಿ ಇದಕ್ಕೆಲ್ಲ ಜಾಯಿನ್ ಆಗ್ತಾರೋ ಕರ್ತರಾಯ ದೇವರು ಎಲ್ಲರನ್ನ ನೀವು ಆಶೀರ್ವದಿಸಿ, ಆನ್ಲೈನ್ ಅಲ್ಲಿ ಎಲ್ಲ ಏನು ಕಷ್ಟ, ಇಕ್ಕಟ್ಟು, ವೇದನೆ, ಸಮಸ್ಯೆಯಿಂದ ಕೂತಿದ್ರು, ಏನು ಎದುರುನೋಟ ನಿರೀಕ್ಷೆಯಿಂದ ಕೂತಿದ್ರು, ಅಂತರಂಗಗಳನ್ನ ನೋಡುವ ದೇವರು ನಿಮ್ಮನ್ನು ಆರಾಧಿಸ್ತಾ ಇರುವಾಗಲೇ ಕರ್ತರು ಒಬ್ಬೊಬ್ಬರಿಗೆ ಅದ್ಭುತಗಳನ್ನ ಮಾಡಿ ಎಲ್ಲ ವ್ಯಾಧಿಯಸ್ಥರು ಗುಣವಾಗಲಿ, ಅದ್ಭುತಗಳೇ ನಡೀಲಿ. ಅದು ಮಾತ್ರವಲ್ಲದೆ ನಿನ್ನ ವಾಕ್ಯದ ಮುಖಾಂತರ ಒಬ್ಬೊಬ್ಬರ ಹೃದಯದೊಟ್ಟಿಗೆ ಮಾತಾಡಿ ನನ್ನ ವಾಕ್ಯವನ್ನ ದೂತನೋ ಎಂಬಂತೆ ಕಳಿಸುವೆನು, ನಿಮ್ಮನ್ನ ಸ್ವಸ್ಥಪಡಿಸುವೆನಂತ ಹೇಳಿರೋ ದೇವರು ಹಾಗೆಯೇ ಒಂದು ಅದ್ಭುತ ಮಾಡಿ ಪರಿಶುದ್ಧಾತ್ಮರಾದ ನಿನ್ನ ಕರಗಳಲ್ಲಿ ಒಪ್ಪಿಸ್ತೇನೆ ಯೇಸುವಿನ ನಾಮದಲ್ಲಿ. ಜೀವವುಳ್ಳ ತಂದೆ, ಆಮೆನ್ ಅಂಡ್ ಆಮೆನ್, ಹಲ್ಲೆಲೂಯಾ. ಎಲ್ಲ ಕಾರ್ಯದಲ್ಲಿ ದೇವ ಪ್ರಸನ್ನತೆ ನಮ್ಮ ಮನದಲ್ಲಿ ಇಳಿದು ಬರುವ ಹಾಗೆ, ಅದ್ಭುತಗಳು ನಮ್ಮ ಮನದಲ್ಲಿ ನಡೆಯುವ ಹಾಗೆ ನಾವೆಲ್ಲ ಕಣ್ಗಳನ್ನ ಮುಚ್ಚಿ ಕೈಗಳನ್ನ ಎತ್ತಿ ಇರುವ ಸ್ಥಳದಲ್ಲಿಯೇ ನಾವು ದೇವರನ್ನ ಆರಾಧಿಸೋಣ. ಅವ್ರು ಎಷ್ಟು ಒಳ್ಳೆಯವರು. ಒಂದು ವೇಳೆ ನೀವಿರುವ ಇಕ್ಕಟ್ಟು, ನೀವಿರುವ ವೇದನೆ, ನೀವಿರುವ ಸಮಸ್ಯೆ ನಿಮಗೆ ಬಹಳ ದೊಡ್ಡದಾಗಿ ಕಾಣಿಸ್ತಾ ಇರ್ಬೋದು, ಏನೇ ಇಕ್ಕಟ್ಟು, ನೆಗೆಟಿವ್ ಆದ ಆಲೋಚನೆಗಳು ನಿಮ್ಮನ್ನ ಕಾಡ್ತಾ ಇರ್ಬೋದು, ಅದೆಲ್ಲದರ ಮಧ್ಯದಲ್ಲಿ ನೀವು ದೇವರ ನಾಮವನ್ನು ಹಾಡಿ ಮೇಲೆತ್ತಿ ಹೊಗಳುವಾಗ ಅವರು ನಿಮ್ಮನ್ನ ಅದ್ಭುತವಾದ ಕೃಪೆಯಿಂದ ತುಂಬಿಸಿ ಬಿಡುಗಡೆ ಕೊಟ್ಟು ನೀವು ಎದುರು ನೋಡಲಾಗದ ಅದ್ಭುತಗಳನ್ನ ನಿಮ್ಮ ಜೀವನದಲ್ಲಿ ಮಾಡ್ತಾರೆ. ಎಲ್ಲ ಕಣ್ಗಳನ್ನ ಮುಚ್ಚಿ ಕೈಗಳನ್ನೆತ್ತಿ ದೇವರನ್ನ ಎದುರು ನೋಡೋಣ. ಥ್ಯಾಂಕ್ ಯು ಲಾರ್ಡ್, hallelujah, hallelujah. We worship you Lord, we give you all the glory. ಏಸಪ್ಪ, ನಿನ್ನ ಪ್ರಸನ್ನತೆ ನಮ್ಮದಲ್ಲಿ ಇಳಿದು ಬರಲಿ ಸ್ವಾಮಿ, ನಿನ್ನ ಸಮ್ಮುಖ ನಮ್ಮದಲ್ಲಿ ಇಳಿದು ಬರಲಿ ರಾಜ. ನಿಮ್ಮಿಂದೆಲ್ಲವೂ ಸಾಧ್ಯ ರಾಜ, ನಿಮಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಸ್ವಾಮಿ. ನಿನ್ನ ಪ್ರಸನ್ನತೆ, ನಿನ್ನ ಸಮ್ಮುಖ ಒಬ್ಬೊಬ್ಬರ ಮೇಲೆ ಈಗಲೇ ಇಳಿದು ಬರಲಿ ರಾಜ. ಓ ರೀ ಕಬದಲ ಬರಬಲ ಬರ ಕಬದಲ ಉದಿರಬಲ ಬರಬಲಬ ಈ ಕಬದಲ ಬರಬಲ ಮರಬ ಶೇ ಕಬದರ ಬಲಬ. ಎಲ್ಲ ಬಾಯಿಗಳನ್ನ ತೆರೆದು ಒಂದು ನಿಮಿಷ ಉನ್ನತವಾಗಿ ದೇವರು ಮಾಡುವ ಉಪಕಾರಗಳನ್ನ ನೆನೆಸಿಕೊಂಡು ಅವರನ್ನ ಸ್ತುತಿಸಿ ಮೇಲೆತ್ತಿ ಅವರ ನಾಮವನ್ನು ಘನಪಡಿಸಿ. ಥ್ಯಾಂಕ್ ಯು ಲಾರ್ಡ್. ಯೇಸು 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 ನೀ ಉನ್ನತ, ಯೇಸು 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 ನೀ ಉನ್ನತ. ಎಲ್ಲ ನಾಮಕ್ಕಿಂತಲೂ, ಎಲ್ಲ ಶಕ್ತಿಗಿಂತಲೂ, ಎಲ್ಲ ಜ್ಞಾನಕ್ಕಿಂತಲೂ ನೀ ಉನ್ನತ. ಎಲ್ಲರೂ ಸೇರಿ, ಎಲ್ಲ ಜ್ಞಾನಕ್ಕಿಂತಲೂ, ಎಲ್ಲ ನಾಮಕ್ಕಿಂತಲೂ, ಎಲ್ಲ ಶಕ್ತಿಗಿಂತಲೂ ನೀ ಉನ್ನತ. ಎಲ್ಲ ನಾಮಕ್ಕಿಂತಲೂ, ಎಲ್ಲ ಶಕ್ತಿಗಿಂತಲೂ, ಎಲ್ಲ ಜ್ಞಾನಕ್ಕಿಂತಲೂ ಉನ್ನತ.
ಯೇಸು 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 ನೀ ಉನ್ನತ ಯೇಸು 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 ನೀ ಉನ್ನತ ಎಲ್ಲ ನಾಮಕ್ಕಿಂತಲೂ ಎಲ್ಲ ಶಕ್ತಿಗಿಂತಲೂ ಎಲ್ಲ ಜ್ಞಾನಕ್ಕಿಂತಲೂ ನೀ ಉನ್ನತ. Shout it out everyone. ಎಲ್ಲ ನಾಮಕ್ಕಿಂತಲೂ ಎಲ್ಲ ಶಕ್ತಿಗಿಂತಲೂ ಎಲ್ಲ ಜ್ಞಾನಕ್ಕಿಂತಲೂ ನೀ ಉನ್ನತ. ಯೇಸು 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 ನೀ ಉನ್ನತ. ಯೇಸು 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 ನೀ ಉನ್ನತ. For the last time, ಯೇಸು 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 ನೀ ಉನ್ನತ. ಎಲ್ಲ ಕೈಗಳನ್ನೆತ್ತಿ ಎಲ್ಲ ದೇವರನ್ನ ಎದುರು ನೋಡಿ ಬಾಯಿಗಳನ್ನು ತೆರೆದು, ಯೇಸುವೇ ನನ್ನ ಕಣ್ಣೀರು, ನನ್ನ ವೇದನೆ, ನನ್ನ ಸಮಸ್ಯೆ, ನನ್ನ ದುಃಖ, ಎಲ್ಲ ವಿಧವಾದ ನನ್ನ ವಾತಾವರಣಕ್ಕಿಂತ, ನನ್ನ ಕಣ್ಣಿಗೆ ಕಾಣಿಸ್ತಾ ಇರುವ ಎಲ್ಲ ಸಮಸ್ಯೆಗಳಿಗಿಂತ, ಈ ಲೋಕದಲ್ಲಿ ಇರುವವನಿಗಿಂತ ನನ್ನಲ್ಲಿರುವವರು ನೀವು ದೊಡ್ಡವರಾಗಿದ್ದೀರಾ ಸ್ವಾಮಿ. ನಿಮಗೆ ಅಸಾಧ್ಯವಾದಂಥದ್ದು, ನಿಮ್ಮ ಕೈಲಿ ಆಗದೆ ಇರುವಂಥದ್ದು ಯಾವುದಿಲ್ಲ ಅಂತ ನಾನು ನಂಬ್ತೀನಿ. ಎಲ್ಲ ಬಾಯಿಗಳನ್ನು ತೆರೆದು ಕೈಗಳನ್ನೆತ್ತಿ ನಂಬಿಕೆಯುಳ್ಳವರಾಗಿ ದೇವ ಪ್ರಸನ್ನತೆಯಲ್ಲಿ, ಯೇಸುವೇ ನೀವು ಒಳ್ಳೆಯವರು, ಯೇಸುವೇ ನೀವು ಉನ್ನತರು, ಯೇಸುವೇ ನೀವು ಪರಿಶುದ್ಧರು, ನಿಮ್ಮ ಹಾಗೆ ಯಾರಿಲ್ಲ ಸ್ವಾಮಿ, ನಿಮ್ಮಿಂದೆಲ್ಲವೂ ಸಾಧ್ಯ ರಾಜ. ನಿನ್ನ ಪ್ರಸನ್ನತೆ ಈಗಲೇ ಒಬ್ಬೊಬ್ಬರ ಮೇಲೆ ಇಳಿದು ಬರಲಿ. ಎಲ್ಲ ವ್ಯಾಧಿಯಸ್ಥರಿಗಳೇ ಗುಣವಾಗಲಿ, ಎಲ್ಲ ಕಣ್ಣೀರು ನೀಗಲಿ, ಎಲ್ಲ ಗಾಯಗಳು ಕಟ್ಟಲ್ಪಡಲಿ, ಎಲ್ಲ ಕೊರತೆಗಳು ನೀಗಲಿ, ಎಲ್ಲ ವಿಧವಾದ ಸಮಸ್ಯೆಗಳು ಬಗೆಹರಿಯಲಿ. ನಂಬಿ ಬೇಡ್ತಾ ಇರುವವರ ಎಲ್ಲರ ಜೀವಿತಗಳಲ್ಲಿ ಈಗಲೇ ಅದ್ಭುತಗಳು ನಡೆಯಲಿ ಯೇಸುವಿನ ನಾಮದಲ್ಲಿ. ಎಲ್ಲ ಬಾಯಿಗಳನ್ನು ತೆರೆದು ನಿಮ್ಮೆಲ್ಲ ಮನಸ್ಸಲ್ಲಿರುವ ವೇದನೆಯನ್ನ ದೇವರ ಮುಂದೆ ಹಾಕಿ, ಎಲ್ಲ ನಿಮ್ಮ ಕಣ್ಣೀರು, ವೇದನೆ, ನಿಮ್ಮ ಕಷ್ಟ, ನಿಮ್ಮ ದುಃಖ ಎಲ್ಲವನ್ನ ದೇವರ ಪಾದದಲ್ಲಿ ಹರಕೆ ಮಾಡಿ. ದೇವರ ವಾಕ್ಯ ಹೇಳುತ್ತೆ, ನಿಮ್ಮ ಹೃದಯದಲ್ಲಿ ಇರುವ ಕಷ್ಟಗಳನ್ನೆಲ್ಲ ದೇವರ ಮುಂದೆ ಬಿಚ್ಚಿ ಇಡಬೇಕಂತೆ. ಈ ದಿನದಲ್ಲಿ ನೀವು ಮನುಷ್ಯರ ಹತ್ರ ಹೇಳಕ್ಕೋ, ಮನುಷ್ಯರನ್ನ ನೋಡುವುದಕ್ಕೋ ಈ ಕೂಟದಲ್ಲಿ ಬಂದಿಲ್ಲ. ಜೀವವುಳ್ಳ ದೇವರ ಪಾದ ಹುಡುಕಿ ನಾವು ಬಂದಿದ್ದೀವಿ. ಅವರ ಸಮ್ಮುಖದಲ್ಲಿ ನಮ್ಮ ಹೃದಯವನ್ನು ಬಿಚ್ಚಿ, ಯೇಸುವೇ ನಿನ್ನನ್ನು ನೋಡಿ ನಾವು ಬಂದಿದ್ದೀವಿ ಸ್ವಾಮಿ, ನಿನ್ನ ಪ್ರಸನ್ನತೆಯನ್ನು ಹುಡುಕಿ ನಾವು ಬಂದಿದ್ದೀವಿ ರಾಜ. ಒಂದು ಅದ್ಭುತ ಮಾಡಿ ಈಗಲೇ ಒಂದು ಬಿಡುಗಡೆಯನ್ನ ಕೊಡಿ. ನಿನ್ನಿಂದ ಎಲ್ಲವೂ ಸಾಧ್ಯ ರಾಜ. ರೀಖಬದಲಬ ರಬದಲಬ ಹೊಂದಲ ರಖಬ ಈಖಬದಲಬ ರಬದಲಬ ರಖಬದಲಬ ಹಂದಲೆವೆ ಉರಿಖಬಬಬಬಬ ಶಿಖಬದಲಬ ರಖಬದಲಬ ಹಂದಲಬ ಇಕಟಕ ರಖಬ ಕಬ ಕಬ ಶಿಖಬದಲಬ ರಬ. ಎಲ್ಲ ಹಾಸ್ಪಿಟಲ್ಗಳಲ್ಲಿರುವವರು, ICUಗಳಲ್ಲಿರುವವರು, ಎಲ್ಲ ಇಕ್ಕಟ್ಟು ವೇದನೆ ವ್ಯಾಧಿಗಳಲ್ಲಿ ನರಳುತ್ತಾ ಇರುವರು, ಯೇಸುವಿನ ನಾಮದಲ್ಲಿ ಅಪ್ಪ ನಿನ್ನ ಗಾಯಗೊಂಡ ಕರವನ್ನು ಚಾಚಿ ಈಗಲೇ ಸ್ಪರ್ಶಿಸಿ ಬಿಡುಗಡೆ ಮಾಡಿ ಎದ್ದು ನಡೆದಾಡುವಂತೆ, ಪೂರ್ಣ ಗುಣವನ್ನು ಹೊಂದಿಕೊಳ್ಳುವಂತೆ ಕರ್ತರೊಂದು ಅದ್ಭುತ ಮಾಡಿ. ನಿಮ್ಮಿಂದೆಲ್ಲವೂ ಸಾಧ್ಯ ರಾಜ. ಓ ಈಗಲೇ ಎಲ್ಲ ಕಣ್ಣೀರು ವೇದನೆಗಳ ಮಧ್ಯದಲ್ಲಿರುವವರಿಗೆ ಒಂದು ಬಿಡುಗಡೆಯನ್ನ ಕೊಡಿ ಸ್ವಾಮಿ. ಎಲ್ಲ ಸಮಸ್ಯೆಗಳಲ್ಲಿರುವವರಿಗೆ ಉನ್ನತವಾದ ಒಂದು ಬಿಡುಗಡೆಯನ್ನ ಕೊಡಿ ರಾಜ. ನಿನ್ನನ್ನೇ ನೋಡುವವರು ಪ್ರಕಾಶ ಹೊಂತಾರೆ ರಾಜ. ಯೇಸುವಿನ ನಾಮದಲ್ಲಿ ಸಕಲ ವಿಧವಾದ ಇಕ್ಕಟ್ಟುಗಳಲ್ಲಿ, ದೆವ್ವದ ಕಾಟಗಳಲ್ಲಿ, ಮಾಟಮಂತ್ರ ಕಟ್ಟುಗಳಲ್ಲಿ ಕಟ್ಟಲ್ಪಟ್ಟಿರುವವರಿಗೆ ಯೇಸುವಿನ ನಾಮದಲ್ಲಿ ಈಗಲೇ ಒಂದು ಅದ್ಭುತ ನಡೆಯಲಿ. ಯೇಸುವಿನ ನಾಮದಲ್ಲಿ ಈಗಲೇ ಬಿಡುಗಡೆ ಆಗಲಿ ರಾಜ. ಎಲ್ಲ ಕಟ್ಟುಗಳು ಮುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ ಸ್ವಾಮಿ. ಏಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತೆ. ಏಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತೆ. ದೆವ್ವಗಳೋಡುತ್ತೆ,
ರೋಗ ನೀಗುತ್ತೆ, ಪಾಪಗಳು ಹಾರಿ ಹೋಗುತ್ತೆ. ಎಲ್ಲರೂ ಸೇರಿ ದೆವ್ವಗಳೋಡುತ್ತೆ, ರೋಗ ನೀಗುತ್ತೆ, ಪಾಪಗಳು ಹಾರಿ ಹೋಗುತ್ತೆ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಏಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇನ್ನೂ ನಡೆಯುತ್ತೆ. ಏಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇನ್ನೂ ನಡೆಯುತ್ತೆ. ಮಾಟ ಮಂತ್ರಗಳು, ದುಷ್ಟ ಶಕ್ತಿಗಳು ಈಗಲೇ ನನ್ನೇಸು ಒಡೆದು ಹಾಕುವ. ಮಾಟ ಮಂತ್ರಗಳು, ದುಷ್ಟ ಶಕ್ತಿಗಳು ಈಗಲೇ ನನ್ನೇಸು ಮುರಿದು ಹಾಕುವ. ನಂಬಿಕೆ ನಮ್ಮಲ್ಲಿ ಇದ್ದರೆ ಸಾಕು, ದೇವರ ಮಹಿಮೆಯ ಕಾಣುವೆವು. ನಂಬಿಕೆ ನಮ್ಮಲ್ಲಿ ಇದ್ದರೆ ಸಾಕು, ದೇವರ ಮಹಿಮೆಯ ಕಾಣುವೆವು. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಓ ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಏಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇನ್ನೂ ನಡೆಯುತ್ತೆ. ಎಲ್ಲರೂ ಸೇರಿ ಏಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇನ್ನೂ ನಡೆಯುತ್ತೆ. ದೆವ್ವಗಳೋಡುತ್ತೆ, ರೋಗ ನೀಗುತ್ತೆ, ಪಾಪಗಳು ಹಾರಿ ಹೋಗುತ್ತೆ. ದೆವ್ವಗಳೋಡುತ್ತೆ, ರೋಗ ನೀಗುತ್ತೆ, ಪಾಪಗಳು ಹಾರಿ ಹೋಗುತ್ತೆ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಏಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇನ್ನೂ ನಡೆಯುತ್ತೆ. ಎಲ್ಲ ಕೈಗಳನ್ನು ತಟ್ಟಿ ಯೇಸುವಿನ ನಾಮದಲ್ಲಿ ಅದ್ಭುತಗಳನ್ನು ಹೊಂದಿಕೊಳ್ಳಿ. ಯೇಸು ನೆನ್ನೆಯಿಂದ ಹಾಗೆ ಇವತ್ತಿದ್ದ ಹಾಗೆ ನಿರಂತರ ಇರುವ ದೇವರಾಗಿದ್ದಾರೆ. ಈಗಲೇ ವ್ಯಾಧಿಗಳು ಗುಣವಾಗ್ತಾ ಇದೆ, ಈಗಲೇ ಕ್ಯಾನ್ಸರ್ ಗಡ್ಡೆಗಳು ಕರಗಲಿ, ಈಗಲೇ ಅದ್ಭುತಗಳು ನಡೀತಾ ಇದೆ, ಈಗಲೇ ಎಲ್ಲ ನಿಮ್ಮ ವ್ಯಾಧಿಗಳನ್ನ ದೇವರು ಗುಣಪಡಿಸಿದ್ದಾರೆ. ಎದುರು ನೋಡಲಾಗದ ಅದ್ಭುತಗಳು, ಉನ್ನತವಾದ ಆಶ್ಚರ್ಯ ಕಾರ್ಯಗಳು ದೇವ ಪ್ರಸನ್ನತೆಯಲ್ಲಿ ನಿಮ್ಮ ಜೀವನದಲ್ಲಿ ನಡೀತಾ ಇದೆ. ಯಾರಿಗೆ ಹೇಳಲಾಗದೆ ಮನಸ್ಸಿನಲ್ಲಿ ಕುಂದಿ ಹೋಗಿ ಕೊರಗಿ ಬಾಳವಾಗಿ ಕುಗ್ಗಿರುವ ನಿಮ್ಮ ಮನಸ್ಸುಗಳನ್ನ ಪರಿಶುದ್ಧಾತ್ಮರ ಈ ದಿನದಲ್ಲಿ ಸಂತೈಸ್ತಾ ಇದ್ದಾರೆ. ನಿಮ್ಮ ಕಣ್ಣೀರೆಲ್ಲ ಒರೆಸಲ್ಪಡ್ತಾ ಇದೆ. ಉನ್ನತವಾದ ಪ್ರಸನ್ನತೆ, ದೇವ ಸಮ್ಮುಖ ನಿಮ್ಮ ಜೀವಿತಗಳಲ್ಲಿ ಇಳಿದು ಬಂದಿದೆ. ದೇವರ ಅದ್ಭುತವಾದ ರೀತಿಯಲ್ಲಿ ನಿಮ್ಮ ಜೀವಿತಗಳನ್ನ ಮಾರ್ಪಡಿಸುವವರಾಗಿದ್ದಾರೆ. ಉನ್ನತವಾದ ದೇವ ಪ್ರಸನ್ನತೆ, ದೇವ ಅಗ್ನಿ ನಿಮ್ಮ ಜೀವಿತಗಳನ್ನ ಸ್ಪರ್ಶಿಸಿದೆ. ಎಲ್ಲ ಬಾಯಿಗಳನ್ನು ತೆರೆದು ಕೈಗಳನ್ನ ತಟ್ಟಿ ಉನ್ನತವಾಗಿ ದೇವರ ಆಶೀರ್ವಾದವನ್ನು ಹೊಂದ್ಕೊಳ್ಳಿ. Come on, clap your hands and receive your miracle. The mighty powerful wind of the Holy Spirit is moving over your life right now. Something supernatural is getting manifested in your life.
believe and receive your miracle right now in the mighty name of Jesus Christ. Rikada rakada la rakaba shaykata utili rikatala darabadala barakabadalaba itala rakatala kadara handala rakabadalaba rikabala kahanta karaba handala balabaraba. ಯೇಸುವಿನ ನಾಮದಲ್ಲಿ ಎಲ್ಲ ಮನೆಗಳಲ್ಲಿ ಈಗಲೇ ಅದ್ಭುತಗಳು ನೀವು ನಡೆಸ್ತಾ ಇರುವುದಕ್ಕಾಗಿ ಸ್ತೋತ್ರ ರಾಜ. ಎಲ್ಲ ಹೃದಯಗಳನ್ನ ನೀವು ಶೋಧಿಸ್ತಾ ಇರುವುದಕ್ಕಾಗಿ ಸ್ತೋತ್ರ. ಎಲ್ಲ ಪಾಪದ ಕಟ್ಟುಗಳು ಶಾಪದ ಕಟ್ಟುಗಳು ಒಡೆಯಲ್ಪಡ್ತಾ ಇರುವುದಕ್ಕಾಗಿ ಸ್ತೋತ್ರ. ನಿನ್ನ ಪ್ರಸನ್ನತೆ, ನಿನ್ನ ಸಮ್ಮುಖ, ನಿನ್ನ ಅಭಿಷೇಕ ಉನ್ನತವಾಗಿ ಒಬ್ಬೊಬ್ಬರ ಮೇಲೆ ಇಳಿದು ಬಂದಿರುವುದಕ್ಕಾಗಿ ಸ್ತೋತ್ರ. ಎಲ್ಲರೂ ಕಣ್ಗಳನ್ನು ಮುಚ್ಚಿ ಕೈಗಳನ್ನೆತ್ತಿ ಒಂದು ನಿಮಿಷ ನಿಮ್ಮ ಮನಸ್ಸಿನ ಕಾರ್ಯಗಳೆಲ್ಲವನ್ನ ದೇವರಿಗೆ ಹರಕೆ ಮಾಡಿ. ದೇವ ಪ್ರಸನ್ನತೆ ನಮ್ಮ ಹೃದಯದಲ್ಲಿ ಬಲವಾಗಿ ಚಲಿಸ್ತಾ ಇದೆ. ಅದ್ಭುತಗಳನ್ನ ದೇವರು ನಮ್ಮ ಹೃದಯದಲ್ಲಿ ಮಾಡ್ತಾ ಇದ್ದಾರೆ. ನಂಬಿಕೆಯಿಂದ ಬಾಯಿಗಳನ್ನ ತೆರೆದು ಮಾತಾಡಿ. ಎಲ್ಲ ಬಾಯಿಗಳನ್ನ ತೆರೆದು ಚೆನ್ನಾಗಿ ಪ್ರಾರ್ಥನೆ ಮಾಡಿ. ದೇವ ಶಕ್ತಿ ಈಗಲೇ ನಿಮ್ಮ ಮನೆಗಳಲ್ಲಿ ಅದ್ಭುತಗಳನ್ನ ಪ್ರಕಟಪಡಿಸ್ತಾ ಇದೆ. ಥ್ಯಾಂಕ್ ಯು ಲಾರ್ಡ್ ಫಾರ್ ಯೋರ್ ಮ್ಯಾನಿಫೆಸ್ಟೇಷನ್. ಥ್ಯಾಂಕ್ ಯು ಫಾರ್ ದ ಹೋಲಿ ಸ್ಪಿರಿಟ್ that is touching every life tonight in Jesus name. utili rikatala katala kadala radala rakadala bah. Amen. Hallelujah. ಯೇಸು ಅವರು ಒಳ್ಳೆಯವರು, ಅವರು ಪರಿಶುದ್ಧರು, ಅವರು ನೆನೆದ ಹಾಗೆ ಇವತ್ತಿದ್ದ ಹಾಗೆ ನಿರಂತರವೂ ಇದ್ದಾರೆ. ನಾವು ಅವರನ್ನು ಆರಾಧಿಸಿದೀವಿ. ಅವರ ಪಾದದಲ್ಲಿ, ಅವರ ಸಮ್ಮುಖದಲ್ಲಿ ನಾವೆಲ್ಲ ನಮ್ಮ ಚಿಂತೆ ಭಾರವನ್ನು ಒಪ್ಪಿಸಿ ಪ್ರಾರ್ಥಿಸಿದೀವಿ. ಪ್ರಾಯದ ಸಿಂಹಗಳಾದರೂ ಒಂದು ವೇಳೆ ಹಸಿದಾವು ಆತನ ಸನ್ನಿಧಿಯಲ್ಲಿ ಬಂದು ಬೇಡುವವರಿಗೆ ಯಾವ ಮೇಲಿಗೂ ಕಮ್ಮಿ ಇಲ್ಲ. ಎಲ್ಲ ನಂಬಿಕೆ ಇರೋರು ಸಾರಿ ಕೈಗಳನ್ನು ತಟ್ಟಿ ಯೇಸುವಿನ 3 ವಾಕ್ಯಗಳನ್ನು ನಾವು ಓದಿ ದೇವರ ವಾಕ್ಯವನ್ನು ಓದಿ ಆನಂತರ ನಾವು ಪ್ರಾರ್ಥನೆ ಮಾಡಿ ಕೂಟವನ್ನು ಮುಗಿಸೋಣ. ಎಲ್ಲ ನಮ್ಮ ಬೈಬಲ್ ಅನ್ನು ತಿರುಗಿಸೋಣ. ಪ್ರಾವರ್ಬ್ಸ್ 18:21 ಎಲ್ಲ ಜ್ಞಾನೋಕ್ತಿಗಳು 18ನೇ ಅಧ್ಯಾಯ 21ನೇ ವಾಕ್ಯವನ್ನ ನಾವು ಓದೋಣ. 18:21 ನನ್ನ ತುಟಿಗಳ ಫಲವನ್ನು ಸಾಕಾದಷ್ಟು ತನ್ನ ತುಟಿಗಳ ಫಲವನ್ನು ಸಾಕಾದಷ್ಟು ತಿನ್ನುವನು. ಜೀವನ ಮರಣಗಳು ನಾಲಿಗೆಯ ವಶ. ಹಾಲೆಲೂಯಾ. ಎಲ್ಲ ಇವತ್ತಿನ ಮೆಸೇಜ್ ಟಾಪಿಕ್ ಬಂದು ಯುವರ್ ಸ್ಟೇಟ್ಮೆಂಟ್ ಸ್ಟೇಟ್ಸ್ ಯುವರ್ ಫೈತ್. ನೀವು ಮಾತಾಡುವಂತಹ ಮಾತು, ಆ ಡಿಕ್ಲರೇಷನ್ ನಿಮ್ಮ
ನಂಬಿಕೆಯ ಕುರಿತಾಗಿ ಸ್ಪಷ್ಟನೆಯನ್ನ ಕೊಡುತ್ತೆ. ಹಲ್ಲೆಲೂಯಾ. ದೇವರ ಸಮ್ಮುಖದಲ್ಲಿ ನೀವು ಹೋಗುವಾಗ ಆಗ್ಬೋದು, ಪ್ರಾರ್ಥನೆಯಲ್ಲಿ ನೀವು ಕೂತ್ಕೊಳ್ಳುವಾಗ ಆಗ್ಬೋದು, ನಿಮ್ಮ ವಾತಾವರಣಗಳಲ್ಲಿ ನೀವು ಮಾತಾಡುವಾಗ ಆಗ್ಬೋದು, ನಿಮ್ಮ ಮಾತು ನಿಮಗೆ ಜೀವ, ನಿಮಗೆ ಮರಣ. ಹಲ್ಲೆಲೂಯಾ. ಪಕ್ಕದಲ್ಲಿವರಿಗೆ ನೆಗೆಟಿವ್ ಆಗಿ ಮಾತಾಡಬೇಡ, ಶಾಪ ಹಾಕಬೇಡ, ಅನವಶ್ಯಕತೆಯಾಗಿ ಇಲ್ಲದ ಕೇಡನ್ನ ಬಾಯಲ್ಲಿ ಹರಕೆ ಮಾಡಬೇಡ, ಎಲ್ಲಿಯೂ ತಪ್ಪಾದ ಪದಗಳನ್ನ ಉಪಯೋಗಿಸಬೇಡ. ನಿನ್ನ ನಾಲಿಗೆಯಲ್ಲಿಯೇ ಜೀವ ಇದೆ, ನಿಮ್ಮ ನಾಲಿಗೆಯಲ್ಲಿಯೇ ಮರಣ ಇದೆ. ನೋಡುವ ಬೈಬಲ್ ವಾಕ್ಯ ಏನ್ ಹೇಳುತ್ತೆ ಅಂತ ಹೇಳಿ, ಯೋಹನ 4ನೇ ಅಧ್ಯಾಯ 48ನೇ ವಾಕ್ಯಕ್ಕೆ ನಮ್ಮ ಬೈಬಲ್ ಅನ್ನು ತಿರುಗಿಸೋಣ. ಜಾನ್ ಚಾಪ್ಟರ್ 4 ವರ್ಸಸ್ 48 47 ಇಂದ ನಾನು ಓದ್ತೀನಿ. ಅಲ್ಲಿ ವಾಕ್ಯ ಹೇಳ್ತಾ ಇದೆ ನೋಡಿ, ಯೇಸು ಯೂದಾಯದಿಂದ ಗಲಿಲಾಯಕ್ಕೆ ಬಂದ ಸುದ್ದಿಯನ್ನು ಆ ಪ್ರಧಾನನು ಕೇಳಿದಾಗ ತನ್ನ ಮಗನು ಸಾಯುವ ಹಾಗಿದ್ದರಿಂದ ಯೇಸುವಿನ ಬಳಿಗೆ ಹೋಗಿ, ನೀನು ಇಳಿದು ಬಂದು ನನ್ನ ಮಗನನ್ನು ಸ್ವಸ್ಥ ಮಾಡಬೇಕೆಂದು ಬೇಡಿಕೊಂಡನು. ಯೇಸು ಅವನಿಗೆ, ನೀವು ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ನೋಡದಿದ್ದರೆ ನಂಬುವುದೇ ಇಲ್ಲವೆಂದು ಹೇಳಿದನು. ಆ ಪ್ರಧಾನನು, ಸ್ವಾಮಿ, ನನ್ನ ಮಗನು ಸಾಯುವುದಕ್ಕೆ ಮುಂಚೆ ನೀನು ಬರಬೇಕು ಅನ್ನಲು ಯೇಸು ಅವನಿಗೆ, ನಿನ್ನ ಮಗನು ಬದುಕುತ್ತಾನೆ, ಹೋಗು ಎಂದು ಉತ್ತರ ಕೊಟ್ಟನು. ಹಲ್ಲೆಲೂಯಾ. ನೀವು ಮಾತಾಡೋದ್ರಲ್ಲಿ ದೇವರ ಮನಸ್ಸನ್ನ ನೀವು ಚೇಂಜ್ ಮಾಡ್ತೀರಾ. ಇಲ್ಲಿ ಈ ಮಾತಾಡ್ತಾ ಇರೋ ವ್ಯಕ್ತಿಯ ಮಾತು ಯಾವ ರೀತಿ ಆಗಿದೆ ಅಂದ್ರೆ, ದೇವ್ರಿಗೆ ಆ ಸಮಸ್ಯೆ ಭಯ ಪಡಲ್ಲ, ಆ ಸಮಸ್ಯೆಗೆ ದೇವ್ರು ಭಯ ಪಡಬೇಕನ್ನೋ ತರದಲ್ಲಿದೆ. ಯೇಸುವೆ, ನೀವು ಬಂದು ನನ್ನ ಮಗುವನ್ನ ಕಾಪಾಡಿ. ನಿಮ್ ಬಾಯಲ್ಲಿ ಒಂದು ಮಾತು ಹೇಳಿದ್ರೆ ಸಾಕು, ನನ್ನ ಮಗು ಗುಣ ಆಗುತ್ತೆ. ಇದು ಯಾವ ತರ ಹರಕೆ? ಇದು ಪಾಸಿಟಿವ್ ಆಗಿ ದೇವರ ಮೇಲಿಂದ ನಂಬಿಕೆಯಿಂದ ಮಾಡುವ ಹರಕೆ ಆಗಿದೆ. ಹಲ್ಲೆಲೂಯಾ. ಅದೇ ನಾವು, ಏಸಪ್ಪ, ಈ ಪ್ರಾಬ್ಲಮ್ ತುಂಬಾ ಇದೆ, ಇದು ದೊಡ್ಡದಾಗಕ್ಕೆ ಮುಂಚೆ, ಇದು ನಮ್ಮನ್ನ ತೊಂದರೆ ಪಡಿಸಕ್ಕೆ ಮುಂಚೆ, ಇದು ನಮ್ಮ ಮಗುವನ್ನ ಸಾಯಿಸಕ್ಕೆ ಮುಂಚೆ, ಇದು ನಮ್ಮ ಮನೆ ಹರಾಜಾಗಕ್ಕೆ ಮುಂಚೆ, ಅಥವಾ ನಮ್ಮನ್ನ ಯಾರು ಬಂದು ಏನಾರು ಮಾಡಕ್ಕೆ ಮುಂಚೆ, ನಮ್ಮಲ್ಲಿ ಏನಾರು ಅನಾಹುತ ನಡೆಯಕ್ಕೆ ಮುಂಚೆ ನೀವು ಬನ್ನಿ ಅಂದ್ರೆ, ಅದು ನಡೆದ ಮೇಲೆ ದೇವ್ರ ಕೈಲಿ ಏನು ಮಾಡಕ್ ಆಗಲ್ಲ ಅಂತ ನಮ್ಮ ನಂಬಿಕೆ. ಹಲ್ಲೆಲೂಯಾ. ಎಲ್ಲ ಪಕ್ಕದಲ್ಲಿರೋರ್ಗೆ ಹೇಳಿ, ದೇವರಿಗೆ ನಾವು ಟೈಮ್ ಕೊಡಕ್ ಆಗಲ್ಲ. ನಮ್ಮ ಪರಿಸ್ಥಿತಿಯನ್ನ ದೇವರ ಹತ್ರ ನಾವು ಹೇಳುವಾಗ ಅವರು ಕನಿಕರ ಪಟ್ಟು ನಮಗೊಂದು ಅದ್ಭುತ. ಹಲ್ಲೆಲೂಯಾ. ಕರ್ತನಾಗಿ ಯೇಸುವಿನ ನಾಮದಲ್ಲಿ ನಾವು ಹರಕೆ ಮಾಡಿ ಹೇಳ್ಬೇಕು, ನಾನು ಯೇಸುವಲ್ಲಿ ನಂಬಿಕೆ ಇಟ್ಟಿದ್ದೀನಿ, ನನ್ನ ಮಗನಿಗೆ ಯಾವ ಅಪಾಯ ಇಲ್ಲ, ನಮ್ಮ ಮಕ್ಕಳು ದಾರಿ ತಪ್ಪಲ್ಲ, ನಮ್ಮ ಮನೆ ಎಲ್ಲೂ ಯಾವ್ದ್ರಲ್ಲೂ ಇಕ್ಕಟ್ಟಿಗೆ ಸಿಕ್ಕಾಕೊಳ್ಳಲ್ಲ, ಯಾವ ಅಪಮರಣ ಅಪವ್ಯಾಧಿಗಳಿಲ್ಲ, ನಮ್ಮ ಬಿಸ್ನೆಸ್ ಲಾಸ್ ಆಗಲ್ಲ. ಯೇಸುವಿನ ನಾಮದಲ್ಲಿ ಒಂದು ದಾರಿಯಲ್ಲಿ ಬರುವ ಶತ್ರು 7 ದಾರಿಯಲ್ಲಿ ಅವನು ಹೊಡೋಗ್ತಾನೆ. ಯೇಸು ನಮ್ಮ ಮನೆಗೆ ಆಧಾರವಾಗಿದ್ದಾರೆ. ನಾವು ರಕ್ತದಲ್ಲಿ ಸುರಕ್ಷಿತವಾಗಿದ್ದೀವಿ. ಇದುವರೆಗೂ ಇದ್ದ ಹಾಗೆ ನಾವಿರಲ್ಲ. ಯೇಸುವಿನ ನಾಮದಲ್ಲಿ ನಮ್ಮ ಜೀವಿತವನ್ನ ದೇವರು ಬದಲಾಯಿಸಿ ಆಶೀರ್ವದಿಸಿ ಒಂದು ಉನ್ನತ ಸ್ಥಿತಿಗೆ ಮೇಲೆ ಅವರಿದ್ದಾರೆ. ಹಲ್ಲೆಲೂಯಾ. ನಂಬಿಕೆ ಇರೋರು ಮಾತ್ರ ಕೈಗಳನ್ನ ತಟ್ಟಿ ಯೇಸುವಿನ ನಾಮದನ್ನ ಮಹಿಮೆ ಪಡಿಸಿ, ನಿಮ್ಮ ಅನುಮಾನದ ಕಾರ್ಯಗಳನ್ನ ಬಿಟ್ಟು ನೀವು ಅಂದುಕೊಂಡಿರುವುದಕ್ಕಿಂತ, ಬೇಡುವುದಕ್ಕಿಂತ, ಗ್ರಹಿಸುವುದಕ್ಕಿಂತ ಅವರ ಅತ್ಯಧಿಕ ಕಾರ್ಯ ಮಾಡುವವರಾಗಿದ್ದಾರಂತ ಅರಿಕೆ ಮಾಡಿ ನಂಬಿ ನಿಮ್ಮ ವಾತಾವರಣಗಳ ಮೇಲೆ ಅದನ್ನ ಬಿಡುಗಡೆ ಮಾಡಿ ಪ್ರಕಟಿಸಿ ಯೇಸುವಿನ ನಾಮದಲ್ಲಿ ದೇವರು ನಿಮಗೊಂದು ಅದ್ಭುತವನ್ನ ಮಾಡಿ ಮುಗಿಸ್ತಾರೆ. ಹಲ್ಲೆಲೂಯಾ. ಆಮೆನ್. ಕೊನೆಯದಾಗಿ ಒಂದು ವಾಕ್ಯ ಓದೋಣ, ನಾವೆಲ್ಲ ಆನಂತರ ಪ್ರಾರ್ಥನೆ ಮಾಡೋಣ. ಎಲ್ಲ ನಿಮ್ಮ ಬೈಬಲ್ ಅನ್ನ ಮಾರ್ಕ್ 11ನೇ ಅಧ್ಯಾಯದ 24ನೇ ವಾಕ್ಯಕ್ಕೆ ತಿರುಗಿಸಿ. ಮಾರ್ಕ್ 11:24. ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ಹಲ್ಲೆಲೂಯಾ. ಎಲ್ಲ ಪಕ್ಕದಲ್ಲಿರೋರ್ಗೆ ಹೇಳಿ, ಯಾವಾಗಲೂ ನೀವು ಪ್ರೇಯರ್ ಮಾಡಿ ದೇವರ ಸಮ್ಮುಖದಲ್ಲಿ. ಎಷ್ಟು ಜನಕ್ಕೆ ಅದ್ಭುತ ಬೇಕು? ಕೈ ಎತ್ತಿ. ಯಾರಿಗೆ ಅದ್ಭುತ ಬೇಕು? ಹಲ್ಲೆಲೂಯಾ. ಎಲ್ಲ ಪಕ್ಕದಲ್ಲಿರೋ ನೋಡಿ ಕೇಳಿ, ನಿಮ್ಗೊಂದು ಅದ್ಭುತ ಬೇಕಾ? ಆಮೆನ್. ಅದ್ಭುತ ಬೇಕಾ? ಕೇಳಿಸಿಲ್ಲ? ಓ ಹಲ್ಲೆಲೂಯಾ. ಯೇಸು ಹೇಳ್ತಾ ಇದ್ದಾರೆ, ಅದ್ಭುತ ಬೇಕಾದ್ರೆ ಎಲ್ಲೋ ಯಾರಿಗೋ ಫೋನ್ ಮಾಡಬೇಡ, ಎಲ್ಲೋ ಅವ್ರ ಹತ್ರ ಇವ್ರ ಹತ್ರ ಹೋಗಿ ಕಷ್ಟ ಸುಖ ಹೇಳ್ಕೊಂಡು ಟೈಮ್ ಪಾಸ್ ಮಾಡಬೇಡ. ಅದ್ಭುತ ಬೇಕಾದ್ರೆ ಯಾರ್ದೋ ಮನುಷ್ಯನ ಎದುರು ನೋಡ್ಕೊಂಡು ಕುತ್ಕೋಬೇಡ. ಅದ್ಭುತ ಬೇಕಾದ್ರೆ ಇಲ್ಲಿ ಪೇಪರ್ಗಳಲ್ಲಿ ನ್ಯೂಸ್ಗಳಲ್ಲಿ ನೋಡ್ಕೊಂಡು ಎಲ್ಲಿ ಇದೆಯಾ ಯಾವ ವ್ಯಕ್ತಿ ಹತ್ರ ಅದ್ಭುತ ಇದೆ ಅಂತ ಕಾಯ್ಬೇಡ.
ಅದ್ಭುತ ಬೇಕಾದ್ರೆ ಅಂತರಂಗ ನೋಡುವ ದೇವರಲ್ಲಿ ನಿನ್ನ ಒಳಕೋಣೆಗೆ ಹೋಗಿ ಬಾಗಿಲನ್ನ ಮುಚ್ಚಿ ಮೊಣಕಾಲನ್ನ ಊರಿ, ಏಸಪ್ಪ ನಾನು ನಿನ್ನ ಪ್ರಾರ್ಥನೆ ಮಾಡಿ ಬೇಡ್ಕೊಳ್ತಾ ಇದ್ದೀನಿ, ನಾನ್ ಬೇಡುವುದನ್ನ ಹೊಂದಿದ್ದೀನಂತ ನಂಬುತ್ತೀನಿ, ನನ್ಗೊಂದು ಅದ್ಭುತ ಮಾಡಿ. ನೀವು ಆ ರೀತಿಯಲ್ಲಿ ಪ್ರಾರ್ಥನೆ ಮಾಡುವುದಾದ್ರೆ ಬೈಬಲ್ ವಾಕ್ಯ ಹೇಳ್ತಾ ಇದೆ, ನೀವು ಬೇಡಿದ್ದು ನಿಮಗೆ ಸಿಕ್ಕಿದೆ. ನಂಬಿಕೆ ಇರೋರೆಲ್ಲ ಕೈಗಳನ್ನ ತಟ್ಟಿ ಯೇಸುವಿನ ನಾಮದಲ್ಲಿ ನಿಮ್ಮ ಅದ್ಭುತವನ್ನು ಹೊಂದ್ಕೊಳ್ಳಿ. ಈ ವಾಕ್ಯಕ್ಕೆ ನಾವು ಮತ್ತೆ ಬರೋಣ. ಅದಕ್ಕೆ ಮುಂಚೆ ನಾವು ಅವಾಗಲೇ ಓದಿದ ವಾಕ್ಯಕ್ಕೆ ನಮ್ಮ ಬೈಬಲ್ ಅನ್ನ ತಿರುಗಿಸೋಣ. ಯೋಹನ 4ನೇ ಅಧ್ಯಾಯದಲ್ಲಿ 49ನೇ ವಾಕ್ಯವನ್ನು ನಾವು ಓದುವಾಗ ಅಲ್ಲಿ ವಾಕ್ಯ ಹೇಳುತ್ತೆ, ಆ ಪ್ರಧಾನನು, ಸ್ವಾಮಿ ನನ್ನ ಮಗನು ಸಾಯುವುದಕ್ಕೆ ಮುಂಚೆ ನೀನು ಬರಬೇಕು ಅನ್ನಲು ಯೇಸು ಅವನಿಗೆ, ನಿನ್ನ ಮಗನು ಬದುಕುತ್ತಾನೆ, ಹೋಗು ಎಂದು ಉತ್ತರ ಕೊಟ್ಟನು. ಆ ಗೃಹಸ್ಥನು ಯೇಸು ತನಗೆ ಹೇಳಿದ ಮಾತನ್ನು ನಂಬಿ ಹೊರಟು ಹೋದನು. ಎಲ್ಲ ಪಕ್ಕದಲ್ಲಿ ಹೊರಗೆ ಹೇಳಿ, ಪ್ರೇಯರ್ ಮಾಡಿದ ಮೇಲೆ ನಿನ್ನ ಪ್ರೇಯರ್ನ ದೇವರು ಕೇಳಿದಾರಂತ, ಆ ಪ್ರೇಯರ್ನ ಉತ್ತರ ಕೊಟ್ಟು ಆಶೀರ್ವದಿಸಿದಾರಂತ ನಂಬಿ ನೀವು ಬೇಡಿರೋದನ್ನ ಹೊಂದಿಕೊಳ್ಳುವುದಾದ್ರೆ ಯೇಸು ನಿಮ್ಮ ಕಾರ್ಯವನ್ನ ಮಾಡಿ ಮುಗಿಸಿದ್ದಾರೆ. ನಂಬಿಕೆ ಇರೋರೆಲ್ಲ ಬಾಯಿ ತೆರೆದು ಹೇಳಿ, ಇವತ್ತಿಂದ ನಾನು ಎಲ್ಲ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಪ್ರಾರ್ಥನೆ ಮಾಡಿ ಬೇಡಿ ಅದನ್ನ ನಂಬಿ ಯೇಸುವಿಂದ ಹೊಂದ್ಕೊಳ್ತೀನಿ. ಯೇಸುವಿನ ನಾಮದಲ್ಲಿ ದೇವರು ನನಗೆ ಅದು ಬೇಕಾಗಿರೋದನ್ನ ಕೊಟ್ಟಿರ್ತಾರೆ. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ನಿಮ್ಮ ಅದ್ಭುತ ಸಿಕ್ಕಿದೆ? ಆಮೆನ್. ಎಷ್ಟು ಈಸಿ ಆಗಿದೆ ನೋಡಿ. ನಾವು ಪ್ರಾರ್ಥನೆ ಮಾಡಿ ದೇವರನ್ನ ನಂಬಿ ಪ್ರಾರ್ಥನೆಯಲ್ಲಿ ಬೇಡಿದ್ದನ್ನ ಹೊಂದ್ಕೊಂಡಿದೀವಿ ಅನ್ನೋದಾದ್ರೆ ಅದು ನಮಗೆ ಸಿಕ್ಕಿದೆ. ಅದೇ ಇಲ್ಲಿ ನಡೆದಿದೆ. ಈ ವ್ಯಕ್ತಿ ಅದಕ್ಕೆ ವಾಕ್ಯಕ್ಕೆ ಕರೆಕ್ಟ್ ಆಗಿ ನಡ್ಕೊಂಡಿದ್ದಾನೆ. ಏನ್ ಮಾಡಿದಾನೆ? ಯೇಸ್ವಾಮಿ ಬಾಯಲ್ಲಿ ಮಾತು ಬರೋವರೆಗೂ ನನ್ನ ಮಗ ಸಾಯೋಗಿದ್ದಾನೆ, ದಯವಿಟ್ಟು ನೀವು ಬನ್ನಿ. ಯೇಸು ಹೇಳಿದ್ರು, ನಿನ್ ಮಗ ಬದುಕ್ತಾನೆ, ಹೋಗು. ಇವನ್ ತಿರುಗಿ ಗ್ಯಾರಂಟಿನ ಬದುಕ್ತಾನ, ಬದುಕಿಲ್ಲ ಅಂದ್ರೆ ನೀವು ತಿರುಗಿ ಇಲ್ಲೇ ಸಿಗ್ತೀರಾ, ಕ್ವಶನ್ನೇ ಕೇಳಿಲ್ಲ. ಅನೇಕರು ಏನ್ ಮಾಡ್ತೀರಾ, ನಿಮ್ಮ ಸ್ಯಾಲ್ರಿ ಬಂದಿದೆ ಹೋಗಿ, ನಿಮ್ ಇನ್ಕ್ರಿಮೆಂಟ್ ಬಂದಿದೆ ಹೋಗಿ, ನಿಮ್ ಪ್ರಮೋಷನ್ ಬಂದಿದೆ ಹೋಗಿ, ಗ್ಯಾರಂಟಿನ ಕೈಗೆ ಲೆಟರ್ ಬರಲಿ, ಬ್ಯಾಂಕ್ ಅಲ್ಲಿ ದುಡ್ಡು ATM ಹಾಕಿ ತೆಗೆದು ನೋಡಿದ ಮೇಲೆನೆ ನಂಬ್ತೀನಿ, ನಿಮ್ಗೊಂದು ಒಳ್ಳೆ ರೀತಿಯಲ್ಲಿ ಆಫರ್ ಅನ್ನ ದೇವರು ಸ್ಯಾಂಕ್ಷನ್ ಮಾಡಿದ್ದಾರೆ, ಒಂದೊಳ್ಳೆ ಕೆಲಸ ನಿಮಗೆ ಸಿಗುತ್ತೆ ಹೋಗಿ, ನನಗೆ ಅಲ್ಲಿನ ಆಫರ್ ಲೆಟರ್ ಬರಲಿ, ಆಮೇಲೆ ನಂಬ್ತೀನಿ. ಪಕ್ಕದಲ್ಲಿರೋರ್ಗೆ ಹೇಳಿ, ನೋಡಿ ನಂಬೋದು ನಂಬಿಕೆ ಅಲ್ಲ, ನಂಬಿ ಆಮೇಲೆ ನೋಡಿ ನಿಮ್ಮ ಕಾರ್ಯವನ್ನು ದೇವರು ಮಾಡಿರ್ತಾರೆ. ಹಲ್ಲೆಲೂಯಾ. ಎಲ್ಲ ಪಕ್ಕದಲ್ಲಿರೋರ್ಗೆ ಹೇಳಿ, ಬಾಯಲ್ಲಿ ದೇವರು ಮಾತಾಡಿದ ಮೇಲೆ ನಿಮ್ಮ ಕೆಲಸ ಆಗಿದೆ. ಪ್ರಾರ್ಥನೆ ಮಾಡಿ ಬೇಡಿದ ಮೇಲೆ ನಂಬಿ ಹೊಂದ್ಕೊಳ್ಳಿ. ಅನೇಕರು ಈ ನಡುವೆ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಆದ್ರೆ ಮಾಡೋ ಪ್ರೇಯರ್ನ ನೀವು ನಂಬಿ ಹೊಂದ್ಕೊಳ್ತಾ ಇಲ್ಲ. ಪಕ್ಕದಲ್ಲಿರೋ 3 ಜನಕ್ಕೆ ವಿಶ್ ಮಾಡಿ ಹೇಳಿ, ಯೇಸುವಿನ ನಾಮದಲ್ಲಿ ನಾನು ಇವತ್ತಿಂದ ಪ್ರಾರ್ಥನೆ ಮಾಡಿ ಅದನ್ನ ಬೇಡಿ ಹಾಗೆ ಹೊಂದ್ಕೊಳ್ತೀನಿ, ನನಗದು ಸಿಕ್ಕುತ್ತೆ. ಹಲ್ಲೆಲೂಯಾ. ಕೈಗಳನ್ನ ತಟ್ಟಿ ಯೇಸುವನ್ನ ಮಹಿಮೆ ಪಡಿಸಿ. ಆ ಮುಂದಿನ ವಾಕ್ಯ ತುಂಬಾ ಚೆನ್ನಾಗಿದೆ. ಎಲ್ಲ ನನ್ನ ಜೊತೆ ಬೈಬಲ್ ಇರೋರು ಸೇರಿ ಓದಿ. ಆ ಗೃಹಸ್ಥನು ಯೇಸು ತನಗೆ ಹೇಳಿದ ಮಾತನ್ನು ನಂಬಿ ಹೊರಟು ಹೋದನು. ಅವನು ಇನ್ನೂ ಘಟ್ಟ ಇಳಿದು ಹೋಗುತ್ತಿರುವಲ್ಲಿ ಅವನ ಆಳುಗಳು ಅವನೆದುರಿಗೆ ಬಂದು, ನಿನ್ನ ಮಗನು ಬದುಕಿಕೊಂಡನು ಅಂದರು. ಎಷ್ಟು ಗಂಟೆಗೆ ಅವನಿಗೆ ರೋಗ ಇಳಿತರವಾಯಿತೆಂದು ಅವನು ಅವರನ್ನು ಕೇಳಿದಾಗ ಅವರು, ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ಜ್ವರವು ಅವನನ್ನು ಬಿಟ್ಟಿತು ಅಂದರು. ಆಗ ನಿನ್ನ ಮಗನು ಬದುಕುತ್ತಾನೆಂದು ಯೇಸು ತನಗೆ ಹೇಳಿದ ತಾಸಿನಲ್ಲಿಯೇ ಅದಾಯಿತೆಂದು ತಂದೆಯು ತಿಳುಕೊಂಡದರಿಂದ ಅವನು ಅವನ ಮನೆಯವರೆಲ್ಲರೂ ಆತನನ್ನು ನಂಬಿದರು. ಹಲ್ಲೆಲೂಯಾ. ಎಲ್ಲ ಪಕ್ಕದಲ್ಲಿವರೆಗೆ ಹೇಳಿ, ದೇವರಲ್ಲಿ ನೀವು ಪ್ರಾರ್ಥನೆ ಮಾಡಿ ನಂಬಿ ಹೊಂದ್ಕೊಂಡ್ರೆ ದೇವರು ಹೇಳ್ತಾರೆ, ನೀನ್ ಬೇಡಿದ್ದನ್ನ ನಾನು ಕೊಟ್ಟಿದ್ದೀನಿ, ನೀನ್ ಬೇಡೋ ಪ್ರಾರ್ಥನೆ ನಾನು ನೆರವೇರಿಸಿದ್ದೀನಿ, ನೀನ್ ಬೇಡಿರೋದು ನಿನಗೆ ಸಿಕ್ಕಿದೆ. ಆ ನಂಬಿಕೆ ನೀವಿನ್ನೂ ಮನೆಗೆ ಹೋಗಿ ಸೇರೋಷ್ಟ್ರೊಳಗೆ, ನಾಳೆ ಬೆಳಗ್ಗೆ ಎದ್ದು ನೀವು ಆಫೀಸ್ಗೆ ಹೋಗೋಷ್ಟ್ರೊಳಗೆ, ನಿಮ್ಮ ಮೊಬೈಲ್ಗೆ ಕಾಲ್ ಬರೋಷ್ಟ್ರೊಳಗೆ, ನಿಮ್ಮ ಹಾಸ್ಪಿಟ್ಲ್ಗೆ ಹೋಗಿ ರಿಪೋರ್ಟ್ ತೆಗೆದು ನೋಡೋಷ್ಟೊತ್ತಿಗೆ ಯೇಸು ನಿಮ್ಮ ಅದ್ಭುತವನ್ನ ಮಾಡಿ ಮುಗಿಸಿರ್ತಾರೆ. ಎಷ್ಟು ಜನಕ್ಕೆ ನಂಬಿಕೆ ಇದೆ? ನನಗೂ ಕೂಡ ಇದೇ ಶುಭ ಸುದ್ದಿಗಳು ಬರುತ್ತೆ. ನಾನು ಹೋಗಿ ಆಫೀಸ್ ಡೋರ್ ತೆಗೆಯೋಷ್ಟೊತ್ತಿಗೆ, ನಾನು ಬೆಳಗ್ಗೆ ಎದ್ದು ಆಫೀಸ್ಗೆ ಹೋಗೋಷ್ಟೊತ್ತಿಗೆ, ನಾನು ಫೋನ್ ಆನ್ ಮಾಡಿ ನೋಡೋಷ್ಟೊತ್ತಿಗೆ ಸೂಪರ್ ನ್ಯಾಚುರಲ್ ಆದ ಮೆಸೇಜ್ಗಳನ್ನ, ಒಳ್ಳೆ ಗುಡ್ ನ್ಯೂಸ್ ಗಳನ್ನ ಕೇಳುವ ಹಾಗೆ ಯೇಸು ನನ್ನ ಪ್ರಾರ್ಥನೆಗೆ ಉತ್ತರವನ್ನ ಕೊಟ್ಟಿದ್ದಾರೆ. ನಂಬಿಕೆ ಇರೋರು ಮಾತ್ರ ಕೈಗಳನ್ನ ತಟ್ಟಿ ಯೇಸುವಿನ ನಾಮದಲ್ಲಿ ನಿಮ್ಮ ಅದ್ಭುತವನ್ನ ಹೊಂದ್ಕೊಳ್ಳಿ. ಆ ವಾಕ್ಯ ನಾವು ಮಾರ್ಕ್ 11:24 ನಾವು ಓದಿದ ಪ್ರಕಾರ ಆ ವಾಕ್ಯ ಹೇಳ್ತಾ ಇದೆ, ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೀವೆಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ಪಕ್ಕದಲ್ಲಿ ಅವ್ರಿಗೆ ಹೇಳಿ, ಇನ್ಮೇಲೆ ನಾನು ಕೊರಗಲ್ಲ, ಇನ್ಮೇಲೆ ನಾನು ಭಯ ಪಡಲ್ಲ, ಇನ್ಮೇಲೆ ನಾನು ಸೋತು ಹೋಗಲ್ಲ, ಇನ್ಮೇಲೆ ನನಗೆ ಕೊರತೆ ಇಲ್ಲ. ಯೇಸುವಿನ ನಾಮದಲ್ಲಿ ನನಗೆ ಬೇಕಾಗಿರೋದನ್ನ ಪ್ರಾರ್ಥನೆಯಲ್ಲಿ ಬೇಡಿಕೊಳ್ತೀನಿ,
ಯಾವುದರಲ್ಲಿ? ಪಕ್ಕದಲ್ಲವ್ರು ಕೇಳಿ ಸುಮ್ಮನೆ ಹೋಗುವಾಗ ಬೈಬಲ್ಗೆ ಮುತ್ತು ಕೊಟ್ಬಿಟ್ಟು ಯೇಸುವೇ ಸ್ತೋತ್ರ ಅನ್ಕೊಂಡು ಹೋದ್ರೆ ಆಗಲ್ಲ. ಮೊಣಕಾಲೂರಿ ದೇವ ಪ್ರಸನ್ನತೆಯಲ್ಲಿ, ಏಸಪ್ಪ ಇವತ್ತು ನಾನು ಪ್ರಾರ್ಥನೆಯಲ್ಲಿ ನಿನ್ನ ಬೇಡ್ಕೊಳ್ತಾ ಇದ್ದೀನಿ, ನಾನು ಬೇಡಿರೋದನ್ನ ಹೊಂದಿದ್ದೀನಿ ಅಂತ ನಂಬ್ತಾ ಇದ್ದೀನಿ, ನನಗೆ ಹಾಗೆ ನೀವು ಆಶೀರ್ವಾದ ಮಾಡಿ ಅಂತ ನಂಬಿ ಪ್ರಾರ್ಥನೆ ಮಾಡಿ ಬೆಳಗ್ಗೆ ಬಿಸ್ನೆಸ್ಗೆ ಹೋಗಿ, ನಂಬಿ ಪ್ರೇಯರ್ ಮಾಡಿ ಓದಕ್ಕೆ ಕೂತ್ಕೊಳ್ಳಿ, ನಂಬಿ ಪ್ರೇಯರ್ ಮಾಡಿ ಕೆಲಸಗಳಿಗೆ ಹೋಗಿ, ದೇವರಾಗಿ ಯೇಸುವಿನ ನಾಮದಲ್ಲಿ ನೀವು ಬೇಡುವ ಎಲ್ಲ ಕಾರ್ಯಗಳನ್ನ ಹೊಂದಿದ್ದೇವೆ ಅಂತ ನಂಬುವುದಾದ್ರೆ ನಿಮಗದು ಸಿಕ್ಕಿರುತ್ತೆ. ಯೇಸುವಿನ ನಾಮ ನಿಮಗೊಂದು ಅದ್ಭುತವನ್ನ ಮಾಡಿ ಮುಗಿಸಿರುತ್ತೆ. ಹಲ್ಲೆಲೂಯ. ಎಲ್ಲ ಕಣ್ಗಳನ್ನ ಮುಚ್ಚಿ ಕೈಗಳನ್ನೆತ್ತಿ ಯೇಸು ಹತ್ರ ಇವತ್ತು ಹೇಳಿ, ಅಪ್ಪ ನನಗೆ ಬೇಕಾಗಿರೋದನ್ನೆಲ್ಲ ಪ್ರಾರ್ಥನೆಯಲ್ಲಿ ಇವತ್ತು ಬೇಡ್ತಾ ಇದ್ದೀನಿ ರಾಜ. ನನ್ನ ಕಣ್ಣೀರೆಲ್ಲ ಒರೆಸಲ್ಪಡ್ಲಿ, ನನ್ನ ಸಾಲಗಳೆಲ್ಲ ತೀರಲಿ ಅಪ್ಪ, ನನ್ನೆಲ್ಲ ಕಷ್ಟ ಇಕ್ಕಟ್ಟುಗಳು ನೀಗಲಿ ಅಯ್ಯ. ಈ ತಿಂಗಳಲ್ಲಿ ಉನ್ನತವಾಗಿ ಎಲ್ಲ ಸರ್ವಿಸ್ಗಳಲ್ಲಿಯೂ ಉನ್ನತವಾಗಿ ತುಂಬಿ ತುಳುಕುವಾಗ ಆತ್ಮಗಳು ಬರಲಿ. ಕಣ್ಣೀರು, ವೇದನೆ, ನೋವು, ದುಃಖ ಬಾಧೆಗಳಲ್ಲಿರುವವರು ನಿನ್ನ ಪ್ರಸನ್ನತೆ ಅನುಭವಕ್ಕೆ ಓಡಿ ಬರಲಿ ಅಪ್ಪ. ಈ ತಿಂಗಳು ಒಂದು ಏರಳ ಆಶೀರ್ವಾದವಾಗಿ, ಈ ತಿಂಗಳಿಗೆ ನೀವು ಕೊಟ್ಟಿರೋ ವಾಗ್ದಾನದ ಪ್ರಕಾರ ನಿನ್ನ ಪ್ರಸನ್ನತೆ, ನಿನ್ನ ದಯೆ ನಮ್ಮ ಮೇಲಿರುವ ನಿಮಿತ್ತ ನಾವು ಕೈ ಹಾಕುವ ಕಾರ್ಯಗಳೆಲ್ಲ ಸಫಲವಾಗುವುದಕ್ಕಾಗಿ ಸ್ತೋತ್ರ, ಅದ್ಭುತಗಳು ನಡೆಯುವುದಕ್ಕಾಗಿ ಸ್ತೋತ್ರ. ಇವತ್ತು ನಾವು ಬೇಡ್ತಾ ಇದೀವಿ, ಎಲ್ಲ ಹಿಂಜರಿದಿರೋರು ಮತ್ತೆ ಓಡಿ ಬರುವುದಕ್ಕಾಗಿ ಸ್ತೋತ್ರ, ಎಲ್ಲ ಕಣ್ಣೀರು ಗಾಯಗಳು ಕಟ್ಟಲ್ಪಡುವುದಕ್ಕಾಗಿ ಸ್ತೋತ್ರ. ಅವಮಾನ, ನಿಂದನೆ ಎಲ್ಲ ಸೋತು ಹೋಗಿರುವ ಜೀವನವನ್ನು ಜೀವಿಸ್ತಾ ಇರೋರು ಒಂದು ಸಾಕ್ಷಿಯಾಗಿ ಸಭೆಗೆ ಬರುವುದಕ್ಕಾಗಿ ಸ್ತೋತ್ರ. ಎಲ್ಲ ರಿಪೋರ್ಟ್ಗಳು ನಾರ್ಮಲ್ ಆಗುವುದಕ್ಕಾಗಿ ಸ್ತೋತ್ರ. ಅದ್ಭುತಗಳ ಸಾಕ್ಷಿಯನ್ನು ನಾವು ಕೇಳುವುದಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ಕೂತು ನಂಬಿ ಬೇಡಿ ಯಾರೆಲ್ಲ ನಿನ್ನನ್ನು ಎದುರು ನೋಡ್ತಾ ಇದ್ದಾರೋ ಅವರೆಲ್ಲ ಅದ್ಭುತಗಳನ್ನ ಹೊಂದುತ್ತಾ ಇರುವುದಕ್ಕಾಗಿ ಸ್ತೋತ್ರ. ಎಲ್ಲ ನಂಬಿ ಕೈಗಳನ್ನ ತಟ್ಟಿ ಯೇಸುವಿನ ನಾಮದಲ್ಲಿ ಅದ್ಭುತಗಳನ್ನ ಹೊಂದ್ಕೊಳ್ಳಿ. ಥ್ಯಾಂಕ್ ಯು ಲಾರ್ಡ್. ನನ್ರಿ ನನ್ರಿ ಉಮಕೆ ನನ್ರಿ 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 ಉಮಕೆ ನನ್ರಿ. ಎಲ್ಲ ನಂಬಿಕೆಯುಳ್ಳವರಾಗಿ ಸ್ತೋತ್ರ ಸ್ತೋತ್ರ ನಿಮಗೆ ಸ್ತೋತ್ರ. For the last time. ಸ್ತೋತ್ರ ಸ್ತೋತ್ರ ನಿಮಗೆ ಸ್ತೋತ್ರ. ಯೇಸಪ್ಪ, ನಮ್ಮೆಲ್ಲ ಪ್ರಾರ್ಥನೆಯನ್ನು ನೀವು ಕೇಳಿದಕ್ಕಾಗಿ, ನಾವು ಬೇಡುವುದೆಲ್ಲ ನಮಗೆ ಅನುಗ್ರಹಿಸಿದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ಈ ದಿನದಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಕೂಟದಲ್ಲಿ ಬಂದು ಕೂತಿದ್ರು, ಈ ವಾಕ್ಯ ಕೇಳಿದ್ರು, ಅಯ್ಯ ನಾವು ನಂಬ್ತಾ ಇದೀವಿ, ಸಭೆಯನ್ನ ನೀವು ಕಟ್ಟುವುದಕ್ಕಾಗಿ ಸ್ತೋತ್ರ. ಎಲ್ಲ ಮಕ್ಕಳ ಜೀವನದಲ್ಲಿ ನೀವು ಅದ್ಭುತಗಳನ್ನ ಮಾಡಿ ಮುಗಿಸಿದ್ದಕ್ಕಾಗಿ ಸ್ತೋತ್ರ. ನೀವು ಇಳಿದು ಬಂದಿರುವುದಕ್ಕಾಗಿ ಸ್ತೋತ್ರ. ನಾವು ಬೇಡಿರುವ ಎಲ್ಲದಕ್ಕಿಂತ ಗ್ರಹಿಸುವುದಕ್ಕಿಂತ ಅತ್ಯಧಿಕ ಕಾರ್ಯಗಳನ್ನು ನೀವು ಮಾಡಿ ಮುಗಿಸಿದಿರಾ. ನಮ್ಮ ಕಣ್ಗಳದನ್ನ ಕಾಣುತ್ತೆ, ನಮ್ಮ ಕಿವಿಗೆ ಶುಭ ಸುದ್ದಿ, ಗುಡ್ ನ್ಯೂಸ್ಗಳು ಬರುತ್ತೆ. ಯೇಸುವಿನ ನಾಮದಲ್ಲಿ ನಾವು ಬೇಡುವುದಕ್ಕಿಂತ ಗ್ರಹಿಸುವುದಕ್ಕಿಂತ ಕರ್ತರು ದೊಡ್ಡ ಕಾರ್ಯವನ್ನು ಮಾಡಿ ಮುಗಿಸಿದ್ದಾರೆ. ಅಯ್ಯ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಈ ಭಾನುವಾರದಲ್ಲಿ ಉನ್ನತವಾದ ಸಾಕ್ಷಿಗಳಾಗಿ ನಾವು ಬೇಡುವ ಕಾರ್ಯಗಳೆಲ್ಲವನ್ನ ದೇವರು ಮಾಡಿ ಮುಗಿಸಿದ್ರು. ಆ ಶುಭ ಸುದ್ದಿಗಳನ್ನ ನಾವು ಕೇಳಿದ್ವಿ ಅನ್ನೋ ಉನ್ನತವಾದ ಸಾಕ್ಷಿಗಳಾಗಿ ಮಕ್ಕಳನ್ನ ನೀವು ಕರೆತರುವುದಕ್ಕಾಗಿ ಸ್ತೋತ್ರ. ಎಲ್ಲ ಅದ್ಭುತಗಳಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್ ಅಂಡ್ ಆಮೆನ್. ಎಲ್ಲ ನಂಬಿ ಬೇಡಿ ನೀವು ಹೊಂದಿದ್ದೀರಿ ಅನ್ನೋದಾದ್ರೆ ಖಂಡಿತ ಶುಭ ಸುದ್ದಿಗಳು ನಿಮಗೆ ಬರುತ್ತೆ. ದೇವರು ಅದ್ಭುತವಾಗಿ ನಿಮ್ಮ ಜೀವನದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡಿ ಮುಗಿಸಿದ್ದಾರೆ. ಗಾಡ್ ಬ್ಲೆಸ್ ಯು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಸಕಲ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡಿ. ಆಮೆನ್ ಅಂಡ್ ಆಮೆನ್. ನಾವು ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಕರ್ತರಾಗಿ ಯೇಸು ಕ್ರಿಸ್ತನ ಕೃಪೆಯು, ತಂದೆ ದೇವರ ಪ್ರೀತಿಯು, ಪರಿಶುದ್ಧಾತ್ಮರ ಅನ್ಯೋನ್ಯತೆ, ಐಕ್ಯತೆ, ಸಹವಾಸವು ಕರ್ತರ ಎರಡನೇ ಬರುವಿಕೆವರೆಗೂ ನಿಮ್ಮೆಲ್ಲರೊಟ್ಟಿಗೆ ಶಾಶ್ವತವಾಗಿ ನೆಲೆಗೊಂಡಿರಲಿ. ನಂಬಿ ಬೇಡ್ರವರೆಲ್ಲರಿಗೂ ಶುಭ ಸುದ್ದಿಗಳನ್ನ ದೇವರು ಕಳಿಸ್ತಾರೆ. ನಿಮ್ಮ ಜೀವನಕ್ಕೆ ಯಾವ ಅಪಾಯವಿಲ್ಲ, ಕೇಡಿಲ್ಲ,
ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿರೋದನ್ನ ನೀವು ಹೊಂದಿದ್ದೀರಾ. ಕರ್ತರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಗಾಡ್ ಬಿ ವಿತ್ ಯು. ಆಮೆನ್ ಅಂಡ್ ಆಮೆನ್.